ಇಲ್ಲ ಇಲ್ಲ, ನೀರು ಇದು ಮಾಡೋ. ಹಲೋ ಸ್ನೇಹಿತರೆ, ನಾನು ನಿಮ್ಮ ಹೇಮಂತ್, ಡೈರೆಕ್ಟ್ ಫ್ರಮ್ ರೋಮ್, ಇಟಲಿ ನಾವು. ಸೊ ಇವತ್ತು ಏನಪ್ಪ ಪ್ಲ್ಯಾನ್ಸ್ ಅಂತ ಅಂದರೆ 4 ಜಾಗಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಫಸ್ಟ್ ಒನ್ ಬಂದುಬಿಟ್ಟು ಟ್ರೆವಿ ಫೌಂಟೇನ್ ಅಂತ. ಇಟ್ ಈಸ್ ಅ ಕೈಂಡ್ ಆಫ್ 18th century ಫೌಂಟೇನ್ ವಿಚ್ ಇಸ್ ಬಿಲ್ಟ್ ಇನ್ ದಿ ಸೆಂಟರ್ ಆಫ್ ದ ರೋಮ್ ಅಂತಲೇ ಹೇಳ್ಬೋದು. ಸೊ ನಾವೀಗೇನು ಹೋಗ್ತಾ ಇದ್ದೀವಿ ನೀವು ನೋಡಿದ್ರಲ್ಲ, ದಿಸ್ ಈಸ್ ಆ್ಯಕ್ಚುಲಿ ಸೆಂಟರ್ ಆಫ್ ದ ರೋಮ್. ಬನ್ನಿ ಇವತ್ತು ರೋಮ್ ಏನೇನಿದೆ ಸೊ ಎಲ್ಲ ನನ್ನ ಜೊತೆ ಬನ್ನಿ. ಸೊ ಇಬ್ಬರು ಸೇರಿ ಎಕ್ಸ್ಪ್ಲೋರ್ ಮಾಡೋಣ ಹೇಗಿದೆ ಅಂತ. ಸೊ ಹಂಗೆ ಹೇಳ್ತಾ ಹೋಗ್ತೀನಿ. ಆ್ಯಕ್ಚುಲಿ ಇಲ್ಲಿ ಒಂದೊಂದು ಜಾಗಕ್ಕೂ ಒಂದೊಂದು ಹಿಸ್ಟ್ರಿ ಇದೆ. ಸೊ ಅದನ್ನೆಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ. ಬನ್ನಿ ಒಟ್ಟಿಗೆ ಎಕ್ಸ್ಪ್ಲೋರ್ ಮಾಡೋಣ. ಆ ಥರ ಡ್ರಿಂಕ್ಸ್ ಇದೆ, ಇದೆಲ್ಲ ಕ್ಯಾನಬಿಸ್. ಇದು ಕ್ಯಾನಬಿಸಿಂದ ಮಾಡಿರೋದು. ಇದೆಲ್ಲ ಆಪ್ಸಿಂತ್ ಅಂದರೆ ಒಂಥರ ಹಾರ್ಡ್ ಕೋರ್ ಆಲ್ಕೋಹಾಲ್ ಇದೆಲ್ಲ. ಇಲ್ಲಿ ನೋಡಿ, ಇಲ್ಲಿ ಏನು ಹಾಕಿದ್ದಾರೆ, ಕ್ಯಾನಬಿಸ್ ಆಪ್ಸಿಂಥಿಯಮ್ ಅಂತ. ಕ್ಯಾನಬಿಸ್ ಅಂತ ಅಂದರೆ ಗಾಂಜಾ ಅಂತ. ಬಾ ಕಮಾನ್. ಇದೇ ನೋಡಿ ಟ್ರೆವಿ ಫೌಂಟೇನ್ ಅಂತ ಕರೆಯೋದು. ಇದನ್ನು 1762ನಲ್ಲಿ ನಿಕೋಲೆ ಸಾಲ್ವಾ ಅಂತ ಅನ್ನೋರು ಕಟ್ಸಿದ್ದಿದ್ದು. ಇದು ಬಂದ್ಬಿಟ್ಟು ಹೈಟ್ ಬಂದ್ಬಿಟ್ಟು 92 to 100 ಫೀಟ್ ಇದೆ ನಿಮಗೆ ಹಿಂದೆ ಮೇಲೆ. ಸೊ ಇದು ಬಂದ್ಬಿಟ್ಟು ಮೆಡಿವಲ್ ಆರ್ಕಿಟೆಕ್ಚರಲ್ಲಿ ಕಟ್ಟಿರೋದು. ಹಾಯ್ ಮೇಡಮ್. ಕಮ್ ಆನ್, ಲೆಟ್ಸ್ ಗೋ. ಸಿಕ್ಕಾಪಟ್ಟೆ ರಶ್ ಗುರು. ಎಷ್ಟು ಜನ ಬಂದ್ಬಿಟ್ಟವ್ರು ಅಂದರೆ ನೋಡ್ತಾ ಇರ್ಬೋದು ನೀವು. ಈಗ ನನ್ನಿಂದ ಏನು ನೋಡ್ತಾ ಇದ್ದೀರಾ ನೀವು, ಇದನ್ನು ಸ್ಪ್ಯಾನಿಷ್ ಸ್ಟೆಪ್ಸ್ ಅಂತ ಕರೀತಾರೆ ಇದನ್ನು. ದಿಸ್ ಈಸ್ ಆ್ಯಕ್ಚುಲಿ 135 ಸ್ಟೆಪ್ಸ್ಗಳಿದೆ ಇಲ್ಲಿ. ಇಲ್ಲಿ ನೋಡ್ಬೋದು. ಕೆಳಗಡೆ ಹೋದರೆ ನಿಮಗೆ ಪಲಾಡ್ಜಿ ಮ್ಯಾಡಿಸಿಚಿ ಅಂತ ಅಂದ್ಬಿಟ್ಟು ಒಂದು ನೀರಿನ ಜಾಗ ಇದೆ, ಫೌಂಟೇನ್. ಆ ಫೌಂಟೇನ್ವರೆಗೂ ಹೋಗ್ಬೋದು. ಇಲ್ಲಿ ನೋಡಿದ್ರೆ ನಿಮಗೆ ಮೇಲ್ಗಡೆ ಅಲ್ಲಿಗೆ ನಡ್ಕೊಂಡು ಹೋದ್ರೆ ಅಲ್ಲಿ ಒಳಗಡೆ ಒಂದು ಚರ್ಚ್ ಇದೆ. ಸೊ ದಿಸ್ ಈಸ್ ಒನ್ ಆಫ್ ದಿ ಮಾನ್ಯುಮೆಂಟ್ ಇನ್ ರೋಮ್ ಇದೆ. ನೋಡಿ, ಇಲ್ಲೆಲ್ಲ ಜನಗಳು ಇದನ್ನು ನೋಡೋದಕ್ಕೆ ಬಂದಿರೋದು. ಎಲ್ಲ ಕಾಯಿನ್ಸ್ಗಳು ಹಾಕಿದ್ದಾರೆ ಇಲ್ಲಿ. ಇದೆ ಸ್ಪ್ಯಾನಿಷ್ ಸ್ಟೆಪ್ಸ್. ಇದೆ ನೋಡ್ರಪ್ಪ ಚರ್ಚು. ಕ್ಲೋಸ್ ಮಾಡಿದ್ದಾರೆ. ಓಪನ್ ಇದೆ ಅನ್ಸುತ್ತೆ, ಒಳಗಡೆ ಹೋಗ್ಬೋದು. ಡೆಸ್ಟಿನೇಷನ್ ನಂಬರ್ 2. ಇದನ್ನು ಐಕಾನಿಕ್ ಕೊಲೋಸಮ್ ಅಂತ ಕರೀತಾರೆ, ರೋಮ್, ಇಟಲಿಲಿ. ಇಲ್ಲಿ ಏನಂತ ಅಂದರೆ ಒಳಗಡೆ ಗ್ಲಾಡಿಯೇಟರ್ಸ್ ಎಲ್ಲ ಫೈಟ್ ಮಾಡ್ತಾಯಿದ್ರು. ಸೊ ಬೇರೆ ರೋಮನ್ಸ್ ಜೊತೆ, ರೋಮನ್ ಎಂಪರರ್ಸ್ ಏನಿರ್ತಾರೆ ಅವರು ಫೈಟ್ಸ್ ಆರ್ಗನೈಸ್ ಮಾಡಿ ಅವ್ರು ಫೈಟ್ ಮಾಡ್ತಾಯಿದ್ರು. ಇನ್ಫ್ಯಾಕ್ಟ್ ಅವರೆಲ್ಲ ಈ ಹುಲಿ, ಸಿಂಹ, ಮೊಸಳೆ ಅದ್ರ ಜೊತೆ ಎಲ್ಲ ಫೈಟ್ ಮಾಡಿರೋದು ಇದೆ ಇಲ್ಲಿ.
ನೋಡ್ಬೋದು ನೀವು. ಎಲ್ಲ ದೊಡ್ಡ ಕಳ್ಳನ ಮಕ್ಕಳು ಇವರು. ಇದು ಕೊಲೋಸಿಯಂ ಎಂಟ್ರೆನ್ಸ್. ಬನ್ನಿ ಒಳಗಡೆ ಹೇಗಿದೆ ನೋಡೋಣ. ವೆಲ್ಕಮ್ ಟು ದ ಸ್ಮಾಲೆಸ್ಟ್ ಸಿಟಿ ಇನ್ ದ ವರ್ಲ್ಡ್. ನಾವೆಲ್ಲಿದ್ದೀವಿ ಗೊತ್ತಾ ಈಗ? ದ ವ್ಯಾಟಿಕನ್ ಸಿಟಿ. ವ್ಯಾಟಿಕನ್ ಸಿಟಿಲಿ ಇನ್ನೊಂದು ಐಕಾನಿಕ್ ಮಾನ್ಯುಮೆಂಟ್ ಅಂತ ಅಂದರೆ ಸೆಂಟ್ ಪೀಟರ್ಸ್ ಬೆಸಿಲಿಕಾ ಚರ್ಚ್ ಅಂತ. ಇದನ್ನು ಸೆಂಟ್ ಪೀಟರ್ ಸ್ಕ್ವೇರ್ ಅಂತಲೂ ಕರೀತಾರೆ. ಇಲ್ಲಿ ಒಂದು ದೊಡ್ಡ ಚರ್ಚ್ ಇದೆ. ಈ ಚರ್ಚ್ದು ಏನಂತ ಅಂದರೆ ರೆನೈಸೆನ್ಸ್ನವರು ಕಟ್ಟಿರೋದು ಇದು. ಇದು ಆಲ್ಮೋಸ್ಟ್ ಒಂದು ಡೇಟ್ಸ್ ಬ್ಯಾಕ್ ಟು 17 to 18 ಸೆಂಚುರಿಲಿ ಕಟ್ಟಿರೋದು. ಇಲ್ಲಿ ಪೋಪ್ ಅಂತ ಒಬ್ಬರು ಇರ್ತಾರೆ. ಸೊ ಪೋಪು ಆ್ಯಕ್ಚುಲಿ ಅವರು ರಿಸೈಡ್ ಮಾಡೋದು ವಾಸ ಇಲ್ಲೇ. ಬನ್ನಿ ನಿಮ್ಗೆ ಹೋಗ್ತಾ ಎಲ್ಲ ಹೇಳ್ತಾ ಹೋಗ್ತೀನಿ. ರೋಮನ್ ಎಂಪರರು ದ ಕಾನ್ಸ್ಟಂಟೈನ್ ದ ಗ್ರೇಟ್ ಅವರು 1626ನಲ್ಲಿ ಬಿಲ್ಟ್ ಮಾಡಿರೋದು ಇದನ್ನು. ಸೊ ದಿಸ್ ಇಸ್ ಆ್ಯಕ್ಚುಲಿ ಒನ್ ಆಫ್ ದಿ ವಂಡರ್ಸ್ ಆಫ್ ದ ವರ್ಲ್ಡ್. ಇದು ನೀವು ನೋಡ್ಬೋದು ನನ್ನ ಸುತ್ತ ಹೆಂಗಿದೆ ಅಂತ. ಇಲ್ಲೆಲ್ಲ ರೋಮನ್ ಆರ್ಕಿಟೆಕ್ಚರ್ಸ್ಗೂ ಒಂದೊಂದಕ್ಕೂ ಒಂದೊಂದು ಎಷ್ಟೋ ಯಾವುದೋ ಸೆಂಚುರಿಗಳ ಗಟ್ಟಲೆ ಬ್ಯಾಕ್ ಹಿಸ್ಟ್ರಿಗಳಿದೆ ಇಲ್ಲಿ. ಸೊ ಇದೆಲ್ಲ ಜಾಸ್ತಿ ಇದನ್ನೆಲ್ಲ ಹಿಸ್ಟ್ರಿ ಓದೋರಿಗೆ ಗೊತ್ತಿರತ್ತೆ ಇದು. ಸೊ ನಮ್ಮಂಥ ಟೂರಿಸ್ಟ್ಗಳಿಗೆ ಜಾಸ್ತಿ ಗೊತ್ತಾಗಲ್ಲ. ಸೊ ಇಲ್ಲಿ ಇವರು ಹೇಳಿದ್ದನ್ನು ನಾವು ತಿಳ್ಕೊಂಡು ನಾವೊಂದು ಸ್ವಲ್ಪ ರಿಸರ್ಚ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಬನ್ನಿ ಹಂಗೆ ನೋಡ್ತಾ ಹೋಗೋಣ. ಫೌಂಟೇನ್ಸ್ ಇದೆ ಇಲ್ಲಿ. ಕಮ್. ಹೆಂಗಿದೆ ನೋಡಿ ಚರ್ಚು. Gaganito ko mami para malayo. ರೋಮನ್ಸ್ ನೋಡಿ ಹೆಂಗೆ ಕಟ್ಟಿದ್ದಾರೆ ಆವಾಗಲೇ. ಇದೆಲ್ಲ 18th ಸೆಂಚುರಿಲಿ ಕಟ್ಟಿರೋದು. ಫುಲ್ ಅದು ಮೇಲ್ಗಡೆ ನೋಡ್ಬೋದು ನೀವು. ಅದೆಲ್ಲ ಗೋಲ್ಡ್ ಪ್ಲಾಟಿಂಗ್. ಅದು ಗೋಲ್ಡ್ ಪ್ಲಾಟಿಂಗ್ ಅಂದರೆ ಗೋಲ್ಡ್ ಲೀಫಿಂದ ಮಾಡಿರೋದು. ಅದು ಎಲ್ಲ ಪ್ಯೂರ್ ಗೋಲ್ಡು. ಹಾಂ ಹಾಂ ಓಕೆ. ಸೊ ಮಾಸ್ ಇದೆಯಂತೆ. ಮಾಸ್ ಇರೋರಿಗೆ ಮಾತ್ರ ಬಿಡ್ತಾ ಇರೋದು. ಹೋದರೆ 1 hour ಇರಬೇಕಂತೆ, ಇಲ್ಲಾಂದರೆ ಬಿಡ್ತಾಯಿಲ್ಲ. ಸೊ ಅವರೆಲ್ಲ ಹೋಗ್ತಾ ಇರೋದು ಮಾಸ್ಗೇನೆ. ನಾವು ಹೋಗ್ತಾ ಇದ್ದೀವಿ ಒನ್ ಆಫ್ ದಿ ವಂಡರ್ಸ್ ಆಫ್ ದ ವರ್ಲ್ಡ್, ಲೀನಿಂಗ್ ಟವರ್ ಆಫ್ ಪಿಜ್ಜಾ. ಅದು ಬಂದ್ಬಿಟ್ಟು ನಾವು ರೋಮಿಂದ 3 hours ಟ್ರೈನ್ ತೊಗೊಂಡು ಪೀಸಾ ಸೆಂಟ್ರಾಲೆ ಅಂತ ಅಂದ್ಬಿಟ್ಟು ಸ್ಟೇಷನ್ ಇದೆ. ನೀವು ನೋಡ್ಬೋದು. ಆಯ್ತು ಮಾತಾಡೋದು. ಹೇಳು, ಎಲ್ಲಿಗೆ ಹೋಗ್ತಾ ಇದೆಯಾ ನೀನು? ಇಲ್ಲಿಂದ 4 ಕಿಲೋಮೀಟ್ರ್ ಇದೆ. ಸೊ ಬಸ್ ತೊಗೊಂಡಿದ್ದೀವಿ. ಸೊ ಬಸ್ ತೊಗೊಂಡು ಈಗ ನೆಕ್ಸ್ಟು ಲೀನಿಂಗ್ ಟವರ್ ಆಫ್ ಪಿಜ್ಜಾ.
ಅಲ್ಲಿದೆ ನೋಡಿ ಲೀನಿಂಗ್ ಟವರ್ ಆಫ್ ಪಿಸಾ. ನನ್ನ ಹಿಂದೆ ಕಾಣಿಸ್ತಾ ಇದೆಯಲ್ಲ, ಸೊ ಅದೇ ಲೀನಿಂಗ್ ಟವರ್ ಅಂತ ಕರೆಯೋದು ಪಿಸಾದಲ್ಲಿ. ಸೊ ಆಲ್ಮೋಸ್ಟ್ ಒಂದು 4 ಡಿಗ್ರಿ ಲೀನ್ ಆಗಿದೆ ಅದು. ಲೀನಿಂಗ್ ಟವರ್ ಆಫ್ ಪಿಸಾದು ಏನಂತ ಅಂದರೆ, ಇದು ಮುಂಚೆ 6 to 7 ಡಿಗ್ರೀಸ್ ಲೀನ್ ಆಗಿತ್ತು. ಅದನ್ನು ವಾಪಸ್ಸು ಎಳ್ದು ಕರೆಕ್ಟ್ ಮಾಡಿ ಇವಾಗ 3.7 ಡಿಗ್ರೀಸ್ಗೇನೋ ಲೀನ್ ಆಗಿದೆ ಇದು. ಇದ್ರದ್ದು ಏನಂತ ಅಂದರೆ, ಇದು ಕಂಪ್ಲೀಟ್ಲಿ ಇದು ಫೌಂಡೇಶನ್ ವೀಕ್ ಆಗಿ ಆ ಥರ ಲೀನ್ ಆಗಿದ್ದು. ಫೌಂಡೇಶನ್ ಇಂತಕ್ಕೆ ವೀಕ್ ಆಯಿತು ಅಂತ ಅಂದರೆ, ಇದು ಎಂಟೈರ್ ನೀವು ನೋಡ್ಬೋದು ನನ್ನ ಸುತ್ತ ಏನಿದೆಯಲ್ಲ ಅದು ಕಂಪ್ಲೀಟು ನೀರ್ ಮೇಲೆ ಕಟ್ಟಿರೋದು ಇದು. ಸೊ ನೀರ್ ಮೇಲೆ ಅದು ಸಿಂಕ್ ಆಗಿ 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 ಈ ಥರ ಆಗಿಬಿಟ್ಟಿದೆ ಅದು. ಇದ್ರದ್ದು ಇನ್ನೊಂದೇನು ವಿಶೇಷತೆ ಅಂತಂದರೆ, ಇದು ರೆನೈಸನ್ಸ್ ಅಂತ ಅಂದ್ಬಿಟ್ಟು ಅವ್ರ ಕಾಲದಲ್ಲಿ ಕಟ್ಟಿರೋದು. ಬಟ್ ಯಾರು ಕಟ್ಟದ ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ನೋಡಿ ಇಟಲಿಲಿ ಇಲ್ಲಿ ಎಲ್ಲ ಕಡೆ ಈ ಥರ ನಲ್ಲಿಗಳನ್ನ ಹಂಗೆ ಆನ್ ಮಾಡಿ ಬಿಟ್ಬಿಟ್ಟಿರ್ತಾರೆ. ಫುಲ್ ಕೋಲ್ಡ್, ಎಷ್ಟೇ ಬಿಸಿಲಿದ್ರು ಕೋಲ್ಡ್ ವಾಟರ್ ಬರೋದಿಲ್ಲ. ಸೊ ಎಲ್ಲ ತಗೊಂಡು ಹೋಗ್ತಾ ಇರೋದಷ್ಟೆ. ಇದು ನೋಡಿ ನಮ್ಮದು ಹೋಟೆಲ್ದು ಎಂಟ್ರೆನ್ಸ್ ಹೇಗಿದೆ ಅಂತ. ಇಲ್ಲಿ ಒಂದು ಕೋಡ್ ಕೊಟ್ಟಿರ್ತಾರೆ, ಇಲ್ಲಿ ಕೋಡ್ ಹಾಕ್ಬಿಟ್ಟು ಹೋಗ್ಬೇಕು. ಓಪನ್ ಆಯ್ತು ಇವಾಗ. ನಮ್ಮ ಟ್ರಿಪ್ ಇನ್ನೇನು ಮುಗಿತಾ ಬರ್ತಾ ಇದೆ. ಸೊ ಇನ್ನೇನು ನಾಳೆ ಹೊಡೋದಕ್ಕೆ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಬೇಕು. ನೋಡ್ತಾ ಇದ್ದೀರಾ ಹಿಂದೆ. ಸೊ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ನಾಳೆ ನೈಟು 10:15 ಫ್ಲೈಟ್ ಇರೋದು ಫ್ರಮ್ ರೋಮ್ ಟು ಅಬುದಾಬಿ, ಫ್ರಮ್ ಅಬುದಾಬಿ ಟು ಬ್ಯಾಂಗ್ಳೂರ್. ಚಿನ್ನಿ ಹೋಗೋಣ ಮನೆಗೆ, ಇಲ್ಲೇ ಇರೋಣ ಅಥವಾ ಮನೆಗೆ ಹೋಗೋಣ? ನೂಡಲ್ಸ್ ಮಾಡ್ತೀನಿ ಚಿನ್ನಿ. ನೋಡು ನೂಡಲ್ಸ್ ಪ್ಯಾಕೆಟ್ ರೆಡಿ ಇದೆ. ಚಿಕನ್ ಹತ್ತಕ್ಕಿದ್ರೆ ನೂಡಲ್ಸ್ ಮಾಡೋದು, ಓಕೆನಾ? ಚಿಕನ್ ಬೇಯ್ತಾ ಇದೆ, ರೈಸು ರೆಡಿ ಆಗ್ತಾ ಇದೆ. ಚಿನ್ನು, ಆರ್ ಯು ರೆಡಿ ಟು ಗೋ ಹೋಮ್? ಇಲ್ಲೇ ಇದರಲ್ಲೇ ನಾವು ಹೋಗ್ತಾ ಇರೋದು ಫಸ್ಟ್ ಟೈಮು ತಿಹಾದ್ ಏರ್ವೇಸಲ್ಲಿ ಅಬುದಾಬಿಗೆ ಹೋಗ್ತಾ ಇದ್ದೀವಿ. E24 ನಮ್ಮದು ಗೇಟು ಡಿಪಾರ್ಚರ್ಗೆ.